ಹಾಕ್ ಬೇಗ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಮನೆ ದೇವರಲ್ಲಿ ಜಾತ್ರೆ, ಇವತ್ತು ಏಪ್ರಿಲಲ್ಲಿ ಜಾತ್ರೆ ನಡೆಯುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಇರೋದು. ಇವತ್ತು ತೇರಿರುತ್ತೆ ಶನಿವಾರ ಬಂದು. ಇವತ್ತು ನಾವು ಹೋಗ್ತಾ ಇದ್ದೀವಿ ಜಾತ್ರೆಗೆ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ದೇವ್ರ ಮನೇಲೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪೂಜೆಗೆ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾವ್ರೆ ನಮ್ಮ ಯಜಮಾನ್ರು. ನಾನು ಕಿಚನಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟಿಫನ್ ಅಂದರೆ ಪಲಾವು, ತರಕಾರಿ ಪಲಾವ್ ಮತ್ತು ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಏನಾನ ತಿನ್ನೋಣ ಅಂದ್ಬಿಟ್ಟು, ಹೋಗೋಗೋ ಏನಾನ ಇಡ್ಲಿ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಎಲ್ಲ ದೇವಸ್ಥಾನಕ್ಕೆ ಸ್ವಲ್ಪ ಎಲ್ಲ ತೊಗೊಂಡು ಹೋಗ್ಬೇಕು, ಆರತಿಗೆಲ್ಲ ತೊಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾ ಇದ್ದೀವಿ ಆರತಿಗೆ. ಇವತ್ತು ದೇವ್ರಿಗೆ ಆರತಿ ಮಾಡ್ಕೊತಾ ಇದ್ದೀವಿ. ಮತ್ತೆ ಇದು ನಾಗರಿಗೆ ಇದು ಮಾಡ್ಕೊತಾ ಇದ್ದೀವಿ. ಏನದು? ರೆಡಿ ಆಗ್ತಾ ಇದೆ. ಇನ್ನೇನು ಹೋಗ್ಬೇಕು. ತೇರು ಬಂದು ಎಷ್ಟೊತ್ತು? 1:30ಗೆ ತೇರಿರೋದು. ಅಷ್ಟರೊಳಗಡೆ ನಾಗು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಶನಿವಾರನೇ ಜಾತ್ರೆ ಬಿದ್ದಿರೋದು. ಶುಕ್ರವಾರ, ಶನಿವಾರ, ಭಾನುವಾರ. ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತೆ ನಾಗರಿಗೂ ರೆಡಿ ಮಾಡ್ಕೊತಾ ಇದ್ದೀವಿ. ಟಮಟನು ಮತ್ತೆ ಎಳ್ಳುಂಡೆ ಮಾಡ್ಕೊತಾ ಇದ್ವಿ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ನಾಗರಿಗೂ ಆರತಿ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸತಿನೇ ನಾವು ನಾಗರಿಗೆ ಆರತಿ ಮಾಡ್ಕೊಂಡಿರೋದು. ಮತ್ತೆ ಮನೆ ದೇವ್ರಿಗೆ ನಾವು ಚೌಡಮ್ಮನ್ಗೆ ಜಾತ್ರೆ ದಿವಸ ಮಾಡಿದ್ವಿ. ಅದಕ್ಕೋಸ್ಕರ ಮನೆ ದೇವ್ರಿಗೆ ಮಾತ್ರ ಮಾಡ್ಕೊಂಡಿದ್ದೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಮನೇಲಿ ಪೂಜೆ ಮಾಡಬೇಕು. ಪ್ರತಿಯೊಂದು ಎಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಟ್ರೆ ಎತ್ಕೊಂಡು ಹೋಗಕ್ ಸರಿ ಆಗುತ್ತೆ. ನಮ್ದಂತೂ ಲಾಂಗ್, ಯಾಕಂದ್ರೆ ನಾವು ಮನೆ ದೇವ್ರಿಗೆ ಹೋಗ್ಬೇಕಂದ್ರೆ ನಾಗರಿಗೆ 2 ಕಡೆ ಹೋಗಿ ಅಲ್ಲಿಂದ ನಾವು ಮನೆ ದೇವ್ರಿಗೆ ಹೋಗ್ಬೇಕು. ತುಂಬಾ ಲಾಂಗ್ ಇರೋದು ನಮ್ದು. ಬೆಳಗ್ಗೆ ಹೋದ್ರೆ ಸಂಜೆ ಆಗತ್ತೆ. ಇವತ್ತು ತೇರ್ ಬೇರೆ ಇರೋದಲ್ವಾ. ಇನ್ನ ನಾವು ಭಾನುವಾರ ಹೋಗ್ಬೋದಾಗಿತ್ತು. ತೇರ್ ಎಳಿತಾರೆ ನೋಡಕ್ಕೆ, ಅಂದ್ರೆ ಜಾತ್ರೆ ದಿವಸ ಜನ ಸೇರ್ತಾರೆ, ಚೆನ್ನಾಗಿರತ್ತೆ ಜಾತ್ರೆ ದಿವಸ ಹೋಗೋದು. ಶುಕ್ರವಾರ ಬಂದು ಹೋಮ ಎಲ್ಲ ಇರತ್ತೆ ಅಲ್ಲಿ. ಶನಿವಾರ ಬಂದು ತೇರ್ ಇರತ್ತೆ. ಭಾನುವಾರ ನಾರ್ಮಲ್ ಪೂಜೆ ಇರತ್ತೆ ಅನ್ಸತ್ತೆ, ನನ್ಗೆ ಅದ್ ಗೊತ್ತಿಲ್ಲ ಭಾನುವಾರದ್ದು. ನಾವು ಹೋಗೋದು ಜಾತ್ರೆ ದಿವಸ ಹೋಗ್ತೀವಿ, ಇಲ್ಲಾಂದ್ರೆ ನಾರ್ಮಲ್ ಶ್ರಾವಣ ಮಾಸದಲ್ಲಿ ಹೋಗ್ತೀವಿ. ಆ ಟೈಮೆಲ್ಲ ನಾವು ಹೋಗ್ತೀವಿ. ಈ ಸತಿ ನಾವು ಮದ್ವೆ ಆಗೋಗಿಂದ, ಅಂದ್ರೆ ಮಗಳು ಮದ್ವೆ ಆದೋಗಿಂದನೂ ನಾವು ಹೋಗಕ್ ಆಗಿರ್ಲಿಲ್ಲ ಮನೆ ದೇವ್ರಿಗೆ. ಅದಕ್ಕೋಸ್ಕರ ಇವತ್ತು ಜಾತ್ರೆ ದಿವಸ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಏನಾಯ್ತು? ಏನು ಸಿಗ್ತಾ ಇಲ್ಲ. 2 ಫೋನ್ ಸಿಗ್ತಾ ಇಲ್ಲ. ಒಂದು ಫೋನ್ ರೂಮಲ್ಲಿ ಚಾರ್ಜಿಂಗ್ ಹಾಕಿದ್ಯಾ ನೋಡು. ಸೈಡ್ ಬಾಂಬ್ ಹಾಕಡಿ. ಎಲ್ಲಿ? ಅಗೋರ ಎಗ್ ಬಾಯ್ಲ್ ಕೆಟಲ್ಸ್ ಇಂದ ನಾನು ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ಇಲ್ಲಿ ಎಗ್ ಬಾಯ್ಲ್ ಅನ್ನೋದಲ್ಲ, ಇದರಲ್ಲಿ ಪಾಸ್ತಾ ಮಾಡ್ಬೋದು. ವೆಜಿಟೇಬಲ್ ಎಲ್ಲ ಬಾಯ್ಲ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ. ಅರ್ಜೆಂಟ್ಗೆ ನಾವೇನ ಒಗ್ಗರಣೆ ಹಾಕೋವಾಗ ಇದರಲ್ಲಿ ಬಾಯ್ಲ್ ಮಾಡ್ಕೊಬಹುದು. ಪಾಸ್ತಾ ಮಿನಿಮಮ್ ನಾವು ಗ್ಯಾಸ್ ಸ್ಟವ್ ಅಲ್ಲಿ ಆದ್ರೆ 10 ಮಿನಿಟ್ಸ್ 15 ಮಿನಿಟ್ಸ್ ಆಗುತ್ತೆ. ಇದ್ರಲ್ಲಿ ಬರೀ 2 to 3 ಮಿನಿಟ್ಸ್ ಒಳಗಡೆ ಬಾಯ್ಲ್ ಆಗೋಗುತ್ತೆ. ಬೇಗ ಫಾಸ್ಟ್ ಕುಕಿಂಗ್ ಮಾಡ್ಕೊಂಡು ಹಾಲು ಹಾಕೊಂಡು ನಾವು ಪಾಯಸನೂ ಮಾಡ್ಕೊಬಹುದು, ಪಾಸ್ತಾನು ಮಾಡ್ಕೊಬಹುದು. ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡಿ ನೀವು ಬೈ ಮಾಡ್ಕೊಬಹುದು. ಇದು ಆಟೋಮೆಟಿಕ್ ಇರುತ್ತೆ. ಅದರಲ್ಲೇ ಮೆಜರ್ಮೆಂಟ್ ಕಪ್ ಇರುತ್ತೆ, ಅದರಲ್ಲೇ ನಾವು
ನೀರ್ ಹಾಕೊಂಡು ಪಾಸ್ತಾ ಹಾಕೊಂಡು ಬಾಯ್ಲ್ ಆನ್ ಮಾಡ್ಕೊಂಡು ಪಾಸ್ತಾ ಮಾಡ್ಕೊಳ್ಳಿ. ಅಂದ್ರೆ ಅದ್ರ ಪ್ರಕಾರನೇ ಅದು ಆಟೋಮೆಟಿಕ್ ಆಗ್ತಾ ಇದ್ದಂಗೆ ಆಫ್ ಆಗುತ್ತೆ. ಬಾಯ್ಲ್ ಆಗಿದ ತಕ್ಷಣ ನೀವು ಪಾಸ್ತಾ ಮಾಡ್ಕೊಬಹುದು. ನಾವಿವಾಗ ಹೋಗ್ತಾ ಇದ್ದೀವಿ. ಹೋಗಿ ಜಾತ್ರೆ ಮುಗಿಸ್ಕೊಂಡು ಬರ್ಬೇಕು. ಇವಾಗೆಲ್ಲ ಸಂಕ್ರಾಂತಿ ಹಬ್ಬದಿಂದ ಸ್ಟಾರ್ಟ್ ಆಗತ್ತೆ. ಎಲ್ಲಾ ಕಡೆ ಜಾತ್ರೆಗಳು ಚೆನ್ನಾಗಿ ನಡೆಯತ್ತೆ. ಒಂದೊಂದ್ ಕಡೆ ಹೋಗಕ್ಕಾಗತ್ತೆ, ಒಂದೊಂದ್ ಕಡೆ ಹೋಗಕ್ಕಾಗಲ್ಲ ನಮ್ ಕೈಯಲ್ಲೂನು. ಒಂದೊಂದ್ಸಲ ಇವಾಗ ನಾವು ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಬೈಲಾಂಜಿನೆಗೆ ಹೋದ್ವಿ. ಮತ್ತೆ ಇನ್ನ ದಂಡಿನ ಮಾರಮ್ಮಗೆ ಹೋಗಕ್ಕಾಗ್ಲಿಲ್ಲ. ಹೋದ ವರ್ಷ ಬಂದು ದಂಡಿನ ಮಾರಮ್ಮನ್ ದೇವಸ್ಥಾನದಲ್ಲಿ ಜಾತ್ರೆ ಟೈಮಲ್ಲೇ ಹೋಗಿ ಮಡ್ಲಕ್ಕಿ ಕಟ್ಬಿಟ್ಟು ಬಂದ್ವಿ. ಈ ಸತಿ ನಾವು ಹೋಗಕ್ಕಾಗ್ಲಿಲ್ಲ. ಮತ್ತೆ ಇನ್ನ ಒಂದೊಂದ್ ದೇವಸ್ಥಾನಕ್ಕೆ ಹೋಗಿ ಮದ್ವೆದು ಎಲ್ಲಾ ದೇವ್ರಿಗೂ ಮಡ್ಲಕ್ಕಿ ಕಟ್ ಬರ್ಬೇಕು, ಪೂಜೆ ಕೊಟ್ಬಿಟ್ಟು ಬರ್ಬೇಕು. ಎಲ್ಲ ಮದ್ವೆಗ್ ಮುಂಚೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಪತ್ರಿಕೆ ಕೊಟ್ಬಿಟ್ಟು ಹಂಚ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ಇವಾಗ ಮದ್ವೆ ಆದ್ಮೇಲೆನು ಒಂದ್ಸಲ ಎಲ್ಲಾ ದೇವ್ರಿಗೂ ಪೂಜೆ ಕೊಡ್ಬೇಕು, ಮಡ್ಲಕ್ಕಿ ಕಟ್ಬೇಕು, ಸೀರೆ ಎಲ್ಲ ಕೊಡ್ಬೇಕು. ಹೆಣ್ ದೇವ್ರಿಗಾದ್ರೆ ಸೀರೆ ಕೊಡ್ಬೇಕು, ಗಂಡ ದೇವ್ರಾದ್ರೆ ಶೆಲ್ಲ ಪಂಚೆ ಕೊಟ್ಟು ಮಡ್ಲಕ್ಕಿ ಕಟ್ತೀವಿ. ಇನ್ನ ಎಲ್ಲಾ ಇನ್ನ ತುಂಬಾ ದೇವ್ರುಗಳೈತೆ. ಇನ್ನ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು. ಒಂದೊಂದೇ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಅವಾಗ್ಲೇ 4 months ಆಯ್ತು. ಮನೆ ದೇವ್ರಿಗೆ ಮದ್ವೆ ಆಗಿದ ತಕ್ಷಣನೇ ನಾವು ಹೋಗ್ಬೇಕಾಗಿತ್ತು, ಆಗ್ಲಿಲ್ಲ ಹೋಗಕ್ಕೆ. ಇವತ್ತು ಜಾತ್ರೆ ಟೈಮಲ್ಲಿ ಹೋಗ್ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಎಲ್ಲಾರು ತುಂಬಾ ಅಂದ್ರೆ ಬೆಳಿಗ್ಗೆ ಎದ್ದಿರೋದು ಟಿಫನ್ ಮಾಡ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ದಾವಸ್ಪೇಟೆಯಲ್ಲಿ ತಟ್ಟೆ ಇಡ್ಲಿ ಟಿಫನ್ ಮಾಡ್ಕೊಂಡು ಇವಾಗ ನಾವು ಹೋಗ್ಬೇಕು. ಇಲ್ಲಿ ಬಂದು ಚೆನ್ನಾಗಿತ್ತು ಅಂತ ಇದ್ರು ನನ್ನ ಮಗ, ನಮ್ಮ ಮಾವ ಅವರು. ಚೆನ್ನಾಗಿತ್ತು, ಎಲ್ಲ ತಿಂದಿದ್ರಂತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ವಡೆ ಚೆನ್ನಾಗಿತ್ತು, ಇಡ್ಲಿ ಚೆನ್ನಾಗಿತ್ತು. ಇಲ್ಲಿ ಟಿಫನ್ ಮಾಡ್ತಾ ಇದೀವಿ. ಇಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ಹೋಗ್ಬೇಕು. ನಾವು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಮಿನಿಮಮ್ 4 o'clock ಆಗುತ್ತೆ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಟಿಫನ್ ಮಾಡ್ತಾ ಇದೀವಿ. ಚಿತ್ರಾನ್ನ ಅಷ್ಟು ಪರವಾಗಿಲ್ಲ, ಇಡ್ಲಿ ಚೆನ್ನಾಗಿತ್ತು. ಇವಾಗ ಮುಗಿಸ್ಕೊಂಡು ನಾವು ಹೋಗ್ಬೇಕು. ಅದೇ ಹೆಚ್ಚತ್ರ ఉంటుంది. అది బండి అంతా నీట్ తను ఉంటుండే. ఏమంటే తను అంటే ಏನಕ್ಕೆ ಆಗ್ತಿರೋದಂದ್ರೆ ಸೇಫ್ಟಿ ತಗೋ 4 ತರಬೇಕು. ಇಡಿ. ತೆಂಗಿನಕಾಯಿ 4 ಬಾರೆ ಇರು. ಗೆಳಕಾಯಿ ತಂದ್ಬಿಟ್ಟೈತಿ. ಇದು ಎತ್ಕೊಂಡ್ಬೇಕು. ಮೊಸರು ಅದೆಲ್ಲ ಐತಿ ಬಿಡು, ಇದೆಲ್ಲ ಇಡು. ರಮ್ಯಾ ಪಾ ಅತ್ತಿ ದೊಡ್ಡ ಹೆಚ್ಚಿಡೆ 2 9 ಎಷ್ಟು 9 ಅಲ್ವಾ ಇನ್ನೇ ಆಡ್ಕೊಂಡು ನೀಟಾಗಿ ಮಾಡಿದ್ದಾರೆ.
ಜಾತ್ರೆ ಟೈಮಲ್ಲಿ ತುಂಬ ಜನ ಬರ್ತಾರೆ. ಬಂದು ನಾಗರ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಹೋಗ್ತಾರೆ. ಪ್ರತಿಯೊಬ್ರೂ ಅಷ್ಟೇ 3 ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ನಾವು ಬರೋವಾಗೆಲ್ಲ ನಾವು ಮಾಡ್ತೀವಿ. ಮುಂಚೆ ಎಲ್ಲ ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ವಿ. ಇವಾಗ 3 ತಿಂಗ್ಳಿಗೆ ಬಂದ್ರೂ ನಾಗರ ಮಾಡ್ಕೊಂಡೇ ಮನೆ ದೇವ್ರಿಗೆ ಹೋಗ್ತೀವಿ. ಯಾವಾಗೂ ಅಷ್ಟೇ ನಾವು ವರ್ಷಕ್ಕೊಂದ್ಸಲ ಮಾಡಲೇಬೇಕು ನಾಗರ ಬಂದು. ನಾವು ಇನ್ನೆಲ್ಲೂ ಹೋಗಿ ನಾವು ಮಾಡಂಗಿಲ್ಲ. ಇಲ್ಲಿ ಮನೆ ದೇವ್ರ ಹತ್ರನೇ ಬಂದು ನಾವು ನಾಗರ ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಇನ್ನ ನಾವು ಇಲ್ಲಿ ಮದ್ವೆಗೆ ಮುಂಚೆ ಒಂದು 5 ಮಂತ್ಸ್ ಆಯ್ತು ನಾವು ಬಂದು ಹೋಗಿರೋದಷ್ಟೇ ನಾವಿನ್ನ. ಇವಾಗ ಬಂದು ಪೂಜೆ ಮಾಡಿಸ್ತಾ ಇದೀವಿ. ನಾಗರ ಮಾಡ್ಕೊಂಡು ಪೂಜೆ ಮಾಡ್ತಾ ಇದೀವಿ. ತುಂಬಾ ಜನ ಬರೋರಿದ್ದಾರೆ. ಮುಂಚೆ ನಾವು ಬರ್ದಿರೋ ಮುಂಚೆ ಒಂದ್ 4-5 ಜನ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅದಕ್ಕೋಸ್ಕರ ನಾವೇನು ತೊಳಿಯಕ್ ಹೋಗ್ಲಿಲ್ಲ ದೇವ್ರನ್ನ. ಹಂಗೆ ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ರೆಡಿ ಮಾಡಿ ಇನ್ನೇನ್ ಪೂಜೆ ಮಾಡ್ತಾ ಇದೀವಿ. ಅದು ರೂಢಿ ಆಗ್ಬಿಟ್ಟವೆ. ಹೋಗು ಹಿಂಗೆ ಹೋಗು. ನೋಡೋಣ ಅಕ್ಕ ಹೊಡಂಗಿ ಯಾರು ಹೊಡಲ್ಲ. ನೀನು ಹೊಡ್ತೀನಿ ದೂರ ಹೂವು ಹಾಕೋ, ಹೂವು ತೆಗಿಯೋ. ಹಾಕ್ ಬೇಗ. ಅವ್ರು ಗೊತ್ತದಿಲ್ಲ. ಆಮೇಲೆ ಹೋಗೋವಾಗ ಹಾಕ್ಬೇಡ. ಲಾಸ್ಟ್ ಇನ್ನೊಂದು ಐತಾ ಫಸ್ಟ್ ಮುಗಿ. ಇಲ್ಲಿ ನಾಗರ ಪೂಜೆ ಎಲ್ಲ ಆಯ್ತು. ಪೂಜೆ ಆಗ್ತಾ ಇದ್ದಂಗೆ ನಾವು ಅರ್ಶಿನ ಕುಂಕುಮ ಕೊಡ್ತೀವಿ. 3 ಜನ ಯಾರನ್ನ ಇದ್ರೆ ಕೊಡ್ತೀವಿ. 1-2-3 ಜನ ಇದ್ರೆ ಕೊಡ್ಬೋದು. ಅದಕ್ಕೋಸ್ಕರ ಅರ್ಶಿನ ಕುಂಕುಮ ಕೊಟ್ಟು ಇನ್ನೇನು ಇಲ್ಲಿಂದ ನಾವು 2ನೇ ನಾಗರ ಜಾಗದಲ್ಲಿ ಹೋಗ್ಬೇಕು ನಾವಿವಾಗ. చెట్టేసి నింది నెలకి వస్తారు. అప్పుడు వచ్చి నీళ్ళు వేసి చూసుకొని పోతారు. ఎట్లా వచ్చింది వేసాడు కొరకు 350 నీళ్ళ ఇక్కడే మనాళ్ళు ఉండరు. పాపం మీకు ఇదంతా చేసేస్తాడు. పాపం చాలా హెల్ప్ చేసి వాళ్ళే ನೀವೆಲ್ಲ ಬಂದ್ಬಿಡು ತಾತ ಅಲ್ಲಿ ತಪ್ಪ ನನಗೆ. ಇಲ್ಲಿ ಮುಗಿಸ್ಕೊಂಡ್ವಿ. ಇವಾಗ 2ನೇ ನಾಗರ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಪೂಜೆ ಮಾಡಬೇಕು. ಎಷ್ಟು ಚೆನ್ನಾಗಿತ್ತು ಗಂಟೆ ದೊಡ್ಡದು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತೀವಿ. ಯಾರೋ ಒಬ್ರು ಬಂದು ಪೂಜೆ ಚೆನ್ನಾಗಿ ಮಾಡಿದ್ರು. ಅಂದ್ರೆ ದೇವ್ರಿಗೆ ಒಂಬಾಳೆ ಎಲ್ಲ ಇಟ್ಟಿದ್ರು. ಒಂಥರ ತುಂಬಾ ಕಳೆ ಇತ್ತು ದೇವ್ರು. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಕಳೆ ಇತ್ತು. ತುಂಬಾ ಒಂಥರ ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗ್ತಾ ಇತ್ತು. ತುಂಬಾ ಕಳೆ ಇತ್ತಲ್ವಾ, ಅದಕ್ಕೋಸ್ಕರ ನಾವು ನೀರಾಕಿ ಏನ್ ತೊಳಿಯಕ್ ಹೋಗ್ಲಿಲ್ಲ. ಪ್ರತಿ ಸಲ ನಾವು ಬಂದ್ರೆ ನೀರು ತೊಳ್ದು ಮತ್ತೆ ಹಾಲಾಕಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಬೇಕು. ಇನ್ನೆಲ್ಲ ತುಂಬಾ ಜನ ಮಾಡಿದ್ರು. ನಾವು ತೊಳಿಬಾರ್ದು ದೇವ್ರನ್ನ ಅನ್ಬಿಟ್ಟು ಅದಕ್ಕೋಸ್ಕರ ತೊಳಿಯಕ್ ಹೋಗ್ಲಿಲ್ಲ. ನಾವು ಪೂಜೆಗೆ ಏನ್ ಮಾಡ್ತೀವಿ ಅಂದ್ರೆ ಕ್ಲೀನಾಗಿ ತೊಳೆದು ಹಾಲು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ಬಾಳೆ ಎಲೆ ಇಡ್ತೀವಿ ಕೆಳಗಡೆ. ಎಲೆ ಅಡಿಕೆ ಅರ್ಶಿನ ಎಲೆ ಅಡಿಕೆ ಕಾಯಿನ್ ಮತ್ತೆ ಬಾಳೆಹಣ್ಣು ಟೊಮಟ ಮತ್ತೆ ಎಳ್ಳುಂಡೆ ಮಾಡಿ ಇಡ್ತೀವಿ. ಮತ್ತೆ ಬಾಳೆಹಣ್ಣು ಕಾಯಿ ಇಷ್ಟು ಹೊಡೆದು ಪೂಜೆ ಮಾಡ್ತೀವಿ. ಮತ್ತೆ ಬೆಳ್ಳಿ ನಾಗರು ಚಿನ್ನದ ನಾಗರು ದೇವ್ರ ಮೇಲೆ ಹಾಕಿ ಹಾಲು ಹಾಕಿ ಪೂಜೆ ಮಾಡ್ತೀವಿ. ಇಷ್ಟು ಮಾಡ್ತೀವಿ. ಎಲ್ಲ ಆಗ್ತೈತಾ
ಬಾ ಕುಂಕುಮ ಇಟ್ಟಿದ್ದು ಬಂದೆ ಎಲ್ಲ ಎರಡನೇ ಕಡೆನೂ ನಾಗರೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮೀನ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಜಾತ್ರೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ, ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆಯ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ.